ಒಂದೊಂದು ಕೆಲಸ ಎಲ್ಲ ಮಾಡ್ತಿರೋದು ಇದಕ್ಕೆ. ಹಲೋ, ಕೇಳಿಸ್ತಿದ್ಯಾ? ನಾನು ಹಿಂಗೆ ಇವಾಗ ಮಾತಾಡೋಕ್ಕಾಗೋದು, ಏಕೆಂದರೆ ಇವಾಗ ಸದ್ಯಕ್ಕೆ ನೈಟು ಎಷ್ಟು ಗಂಟೆ ಇರೋ ಟೈಮ್ ನೋಡ್ತೀನಿ. ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಹಿಂಗೆ ಮಾತಾಡೋಕ್ಕಾಗದು. ನಾನು ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಒಂದು ಹೊಸ ಪ್ರಾಡಕ್ಟ್ನೇ ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಆಲ್ರೆಡಿ ಸ್ವಲ್ಪ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ. ಕಾದು ನೋಡಬೇಕಲ್ವ, ಯಾವುದು ತಪ್ಪು ಪ್ರಾಡಕ್ಟ್ ಬರಬಾರ್ದು ಅಂದ್ಬಿಟ್ಟು ಓಪನ್ ಮಾಡಿದ್ದೆ ಅಷ್ಟೇ. ಸೊ ಅದನ್ನು ನಾನು ಯಾವ ಥರದ್ದು ಆಚೆ ತೆಗ್ದಿಲ್ಲ, ಸೈಜ್ ನೋಡಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಏನು ಅಂತ. ಸೊ ಅನ್ಬಾಕ್ಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ನಾವು ಏನು ಮಿಸ್ಟೇಕ್ ಆಗಿದೆ, ಏನು ಮಿಸ್ಸಿಂಗ್ ಆಗಿದೆ ಅಂತ ಒಂದ್ಸರಿ ನೋಡ್ಕೊಬಂದ್ಬಿಡೋಣ ಬನ್ನಿ. ಸೊ ರೆಡಿ, 3, 2, 1. ಸೊ ಹೆಂಗಿದೆ? ಸೊ ಚೆನ್ನಾಗಿದೆಯಲ್ಲ ಗೆಟಪ್ಪು? ಸ್ವಲ್ಪ ದೂರ ಹೋಗಿ ನೋಡ್ತೀನಿ. ಸೊ ಬೈಕೋಬೇಡಿ, ಏನಂದರೆ ಈ ಥರ ಮೈಕಲ್ಲಿ ಮಾತಾಡ್ತಿದ್ದೇನೆ ಅಂತ ನಿಮ್ಗೆ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಲೇಟ್ ಆಗಿಬಿಟ್ಟಿದೆ, ಟೈಮ್ ಇಲ್ಲ, ಬೇರೆ ರಾತ್ರಿ ನಿದ್ದೆ ಮಾಡೋ ಟೈಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದನ್ನೇನಾದರೂ ನಮ್ಮಪ್ಪ ನೋಡಿದ್ರೆ ಕ್ಯಾರಾಕಿತ್ತ ಹೊರಗೆ ಹೊಡಿತಾರೆ. ಸೊ ಅಲ್ಲ ಸೈಲೆಂಟಾಗಿ ನಾವು ಕಾರ್ಯ ಮುಗಿಸ್ಕೊಬರೋಣ. ಸೊ ನೋಡಿದ್ದೀರಲ್ಲ ಹೆಂಗಿದೆ, ಚೆನ್ನಾಗಿದೆಯಾ? ಓಕೆ. ಸೊ ಮೌಂಟ್ ಎಲ್ಲಿ ಹೋಯಿತು ಅಂತ ಕೇಳ್ಬಿಡಿ, ಯಾಕಂದರೆ ಮೌಂಟ್ ಬಂದು ಬಿಚ್ಚಾಕಿದ್ದೀನಿ. ಸೊ ಮೌಂಟ್ ಇಲ್ಲೇ ಇದೆ. ಓಕೆ, ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಮೌಂಟಲ್ಲಿ ಕೂಡ. ಸೊ ಕ್ಯಾಮ್ರಾ ಎಲ್ಲ ಕ್ಯಾಮ್ರಾಗೆ ಹಾಕುವಂಥ ಮೌಂಟ್ಗಳೆಲ್ಲ ಫಿಕ್ಸ್ ಮಾಡಿದ್ದೀನಿ. ಸೊ ಜೆ ಮೌಂಟಿಂದ ಹಿಡಿದು ಅಡಿಷ್ನಲ್ ಮೌಂಟ್ವರೆಗೂ ಫಿಕ್ಸ್ ಮಾಡಿದ್ದೀನಿ. ನೆಟ್ ಕೂಡ ಅದರಲ್ಲೇ ಇರುತ್ತೆ ನೋಡಿ, ನೆಟ್ ಕೂಡ ಅದರಲ್ಲೇ ಇದೆ. ಸೊ ಮೌಂಟ್ ನಾನೇನಕ್ಕೆ ಬಿಚ್ಚಾಕಿದ್ದೀನಿ ಅಂದರೆ, ಸಡನ್ನಾಗಿ ನಮ್ಮ ಅಪ್ಪ ಎಲ್ಲಾದರೂ ಹೋಗ್ಬೇಕಾ ಹೈವೇದಲ್ಲಿ, ಸೊ ಹೆಲ್ಮೆಟ್ ಕೊಟ್ಬಿಡ್ತೀನಿ, ಮತ್ತೆ ಇದನ್ನು ಓಪನ್ ಮಾಡಿ, ಮತ್ತೆ ಇದನ್ನು ಟೇಪ್, ಮತ್ತು ಇದನ್ನು ಕಟ್ಟಾಕೋದು ತುಂಬ ಕಷ್ಟ ಆಗ್ತದೆ, ಬಿಚ್ಚೋದು ತೆಗೆಯೋದು. ಸೊ ಅದಕ್ಕೋಸ್ಕರ. ಸೊ ಚೆನ್ನಾಗಿದೆಯಲ್ಲ, ಹೆಂಗಿದೆ? ಸೊ ಇಲ್ಲೇನೋ ಒಂಥರ ಮಿಸ್ ಹೊಡಿತಲ್ವ ನಮಗೆ, ಹೌದಲ್ಲ? ಮಿಸ್ ಹೊಡಿತಿದೆಯಲ್ಲ. ಸೊ ಪ್ಯಾಂಟ್ ಬಂದು ಇದು ನಾರ್ಮಲಾಗಿ ಏರ್ ಡ್ರಾಯಿಂಗ್ ಪ್ಯಾಂಟ್ಸ್ ನೋಡಿ. ಸೊ ರೈಡಿಂಗೋಸ್ಕರ ಯೂಸ್ ಮಾಡೋಂಥ ಪ್ಯಾಂಟ್ಸೇ ನಾನು ಯೂಸ್ ಮಾಡ್ತಿದ್ದೀನಿ. ಬಟ್ ಏನೋ ಒಂದು ಮಿಸ್ ಆಗ್ತಿದೆ. ಏನಂತ ಗೆಸ್ ಮಾಡಿದ್ರಾ? ಎಸ್, ಕೆಲವೊಬ್ರು ಗೆಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಹಾಕಿ ಫಸ್ಟು. ಸೊ ಏನಂದರೆ ಜಾಕೆಟ್. ಎಸ್, ಅದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ. ಜಾಕೆಟೇ ಲಾಸ್ಟ್ ಆಗೈತೆ ಇವಾಗ. ಸೊ ಜಾಕೆಟ್ ಕೂಡ ಬಂದಿದೆ. ಸೊ ಜಾಕೆಟ್ನೂ ಕೂಡ ಅನ್ಬಾಕ್ಸ್ ಮಾಡೋಣ. ಸೊ ಚೆನ್ನಾಗಿದೆ, ನಮ್ಮ ಒಂದು ಸ್ಟೈಲ್ ಹೆಂಗಿದೆ, ಹೆಲ್ಮೆಟ್ ಇಂದ ಹಿಡಿದು ಗ್ಲೌಸು. ಸೊ ಪ್ರೋ ಬೈಕರ್ ಗ್ಲೌಸ್ ಮತ್ತು ಪ್ರೋ ಬೈಕರ್ ಎಲ್ಬೋ ಗಾರ್ಡ್, ನೀ ಗಾರ್ಡ್. ಸೊ ನನಗೆ ಕಂಫರ್ಟಬಲ್ ಆಗಿದೆ, ನಿಜ ನೋಡಿ, ಕಂಫರ್ಟಬಲ್ ಆಗಿದೆ. ಅಲ್ಲೇ ಬಂದು ಸೆಟ್ಲ್ ಆಗುತ್ತೆ ನೀ ಹತ್ರ. ನಾವು ಯಾವುದೇ ಥರ ಬಿದ್ದರೂ ನಮಗೆ ಮೊಣಕಾಲಿಗೆ ಏಟು ಬೀಳ್ದಿರಾಗೆ ಕರೆಕ್ಟಾಗಿದೆ. ಮತ್ತು ಎಲ್ಬೋಲ್ಡ್ಗೆ ಎಲ್ಬೋರ್ಡ್ ಅಂತ ಇರ್ತು, ಎಲ್ಬೋಗೆ ಕೂಡ ನಮಗೆ ಬಿದ್ದರೂ ನಮಗೆ ಏನೋ ಆಗ್ದಿರಂಗೈತೆ. ತರ್ಚ್ಕೊಂಡಾದ್ರೆ ಹಿಂಗೆ ಬೀಳ್ತೀವಲ್ಲ, ತರ್ಚ್ಕೊಂಡಾದ್ರೆ ಏನೋ ಆಗ್ತಿರುತ್ತೆ. ಸೊ ಸಡನ್ನಾಗಿ ನಾವು ಹಿಂಗೆ ಇಟ್ಟರು, ಸಡನ್ನಾಗಿ ಬಿದ್ದರೂ ನಮಗೆ ಇಲ್ಲಿ ಏನೋ ಆಗ್ದಿರಂಗೈತೆ.
ಸೊ ಇವಾಗ ಜಾಕೆಟ್ನ ನಾವು ಅನ್ಬಾಕ್ಸ್ ಮಾಡಿಬಿಡೋಣ ಬನ್ನಿ. ಸೊ 3, 2, 1. ಸೊ ಇವಾಗ ಸದ್ಯಕ್ಕೆ ನೀ ಗಾಡಿ ಇರಲಿ, ಯಾಕಂದರೆ ಎಷ್ಟನ್ನೆಲ್ಲ ಆಮೇಲೆ ಮಾತಾಡಬೇಕು ಸ್ವಲ್ಪ, ಅದಕ್ಕೋಸ್ಕರ. ಸೊ ನಾನು ಹೇಳಿದ್ದೀನಿ ಅಲ್ವಾ ನಿಮಗೋಸ್ಕರ. ಹೈಟ್ ಬರಲ್ಲ ಇನ್ನು. ಓಕೆ 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 ಬಾಯ್ ಹತ್ರ ಇದೆ. ಸೊ ನೋಡಿ, ಇದು ಬಂದು ನಿಮಗೆ ಫ್ಲಿಪ್ಕಾರ್ಟಲ್ಲೇ ನಾನು ತೊಗೊಂಡಿದ್ದು. ಸೊ ಈ ಒಂದು ಜಾಕೆಟ್ ಬಂದು ಬ್ರ್ಯಾಕೆಟ್ ಅಲ್ಲ, ಜಾಕೆಟ್. ಓಕೆ, ಅರ್ಥ ಮಾಡ್ಕೊಳ್ಳಿ ಸಿಂಗಲ್ಸ್. ಸೊ ಇಂಪ್ರೆಸ್ ಕಲೆಕ್ಷನ್ ಅಂತಾರೆ ಈ ಒಂದು ಅಮ್ಮ. ಸೊ ಈ ಒಂದು ಜಾಕೆಟನ್ನು ಇಂಪ್ರೆಸ್ ಕಲೆಕ್ಷನ್ ಅಂತ ಬಂದಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಂಪ್ರೆಸ್ ಕಲೆಕ್ಷನ್ ಅವರ ಕಡೆಯಿಂದ ಬಂದಿದೆ. ಸೊ ಫ್ರೀ ಪ್ರಮೋಷನ್ ಅಲ್ಲ ಇದು, ನನಗೆ ಸ್ವಂತವಾಗಿ ನಾನು ದುಡ್ಡು ಹಾಕೊಂಡು ತೊಗೊಂಡಿರೋದು. ಸೊ ಇಲ್ಲಿಗೆ ನಮಗೆ 2 ಬಟನ್ ಕೊಟ್ಟಿರ್ತಾರೆ. ಇವಾಗ ಹತ್ರ ಬಂದ್ಬಿಡೋಣ, ಸಖತ್ತಾಗಿರೋದು. ಸೊ ನಿಮಗೆ ಇಲ್ಲಿ 2 ಟೈಪ್ ಆಫ್ ಬಟನ್ ಕೊಟ್ಟಿರ್ತಾರೆ. ನೆಕ್ ಬಟನ್ ಅಂತಾರೆ ಇದನ್ನು, ಅಡ್ಜಸ್ಟಬಲ್ ನೆಕ್ ಬಟನ್. ಅಂದರೆ ನಿಮ್ಮ ಕತ್ತಿಗೆ ಯಾವ್ದು ಸೂಟ್ ಆಗುತ್ತೋ ಆ ಬಟನ್ನ ಯೂಸ್ ಮಾಡ್ಕೋಬೋದು. ಮತ್ತು ಇದೆಲ್ಲ ವಾಟರ್ ಪ್ರೂಫ್ ಆಗಿರುತ್ತೆ, ನಿಮಗೆ ಔಟ್ಸೈಡ್ ವಾಟರ್ ಪ್ರೂಫ್. ಮತ್ತು 2 ಜೇಬ್ ಕೊಟ್ಟಿರ್ತಾರೆ. ಸಾರಿ, ಈ ಜೇಬಲ್ಲ, ಇದು ಬಂದು ಹೇರ್ ಹೊರಗಡೆ ಹೋಗೋಕ್ಕೆ ಒಂದು ಇದಷ್ಟೇ. ಇದನ್ನು ಓಪನ್ ಮಾಡಿದ್ರೆ ಎದೆಗೆ ಹಂಗೆ ಜಿಲ್ಲೆ ಹೊಡೆಯುತ್ತೆ. ಸೊ ಇದು ಜಿಪ್ಪು, ನಾರ್ಮಲಾಗಿ ಎಲ್ಲ ಇದರಲ್ಲೂ ಇದು ಜಿಪ್ಪೆ. ಸೊ ಜಿಪ್ಪನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಆಚೆಯಿಂದ ಚಳಿ ಆಗಬಾರ್ದು ಅಂದ್ಬಿಟ್ಟು ಒಳಗಡೆ ನಾರ್ಮಲಾಗಿ ಎಲ್ಲ ಒಂದು ಕ್ಲಾತಲ್ಲಿ ಕೊಡ್ತಾರೆ ನೋಡಿ, ಕಾಟನ್ ಬಸ್, ಏನು ಒಂಥರ ನೂಲಿಗಿರುತ್ತಲ್ಲ ಆ ಥರ. ಸೊ ಎಕ್ಸ್ಟ್ರಾ ಒಳಗಡೆ ಪಾಕೆಟ್ ಕೊಟ್ಟಿದ್ದಾರೆ ನೋಡಿ. ಸೊ ನಾನು ಹಸ್ತ ಪೂರ್ತಿ ಹೊರಗಡೆ ಹೋಗಿದೆ, ನನ್ನ ಹಸ್ತ ಅಂದರೆ ಕೈ ಪೂರ್ತಿ ಹೊರಗಡೆ ಹೋಗ್ಬಿಟ್ಟಿದೆ ನೋಡಿ. ಸೊ ಒಳಗಡೆ ಎಮರ್ಜೆನ್ಸಿಗೆ ಏನಾದರೂ ಫೋನು ರೋಡೇಟ್ ಹಾಕಿ ನೋಡೋಣ, ವಾಚ್ ಹಾಕಿ ನೋಡೋಣ. ವಾಚ್ ಹೋಯ್ತು. ಸೆಲ್ಫಿ ಸ್ಟಿಕ್ ಕೂಡ ಹೋಯ್ತು. ಸೆಲ್ಫಿ ಸ್ಟಿಕ್ ಹೋಗುವಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಆಚೆಯಿಂದ ಚಳಿ ಆಗಬಾರ್ದು ಅಂದ್ಬಿಟ್ಟು ಒಳಗಡೆ ನೂಲು ಒಂಥರ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಕೂಡ ಕಂಫರ್ಟಬಲ್ ಆಗಿರ್ಬೇಕು ಅಂದ್ಬಿಟ್ಟು ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ನೋಡಿ. ಕೈ ಹತ್ರ ಕೂಡ ಕಂಫರ್ಟಬಲ್ ಆಗಿರ್ಬೇಕಂತ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಓಪನ್ ಮಾಡಿದ್ರೆ ಈ ಥರ ಲೈಟಿಗೆ ಇದು. ಸೊ ಈ ಥರ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ ಕೈಗೆ. ಈ ಕಡೆನೂ ಕೊಟ್ಟಿದ್ದಾರೆ. ಈ ಥರ ನಿಮಗೆ ಚಿಕ್ಕ ಕೈ ಆದರೆ ಸೊ ನೀವು ಜಿಪ್ ಹಾಕೋಬೋದು. ಚಿಕ್ಕ ಕೈಯೆಲ್ಲ ಸ್ವಲ್ಪ ದೊಡ್ಡ ಕೈ ಆದರೆ ನಮ್ಮ ಥರ ನಿಮಗೆ ಈ ಥರ ಎಕ್ಸ್ಟ್ರಾ ಒಂದು ಗ್ಯಾಪ್ ಕೊಟ್ಟಿರ್ತಾರೆ. ಇನ್ನೊಂದು ಇದು ನಮ್ಮ ಸೈಜ್ಗೆ ಆಗುತ್ತಾ ಇಲ್ಲ ಅಂತ ನಾವು ಒಂದ್ಸರಿ ಚೆಕ್ ಮಾಡಿಬಿಡ್ಲಾ ಬನ್ನಿ. ಸೊ ಹೆಂಗೆ ಬಂದಿದೆಯಲ್ಲ, ಅಯ್ಯಯ್ಯೋ ಹೊಟ್ಟೆ ಸ್ವಲ್ಪ ಕರಗಿಸ್ಬೇಕನ್ಸುತ್ತೆ. ರೈಡ್ ಅನ್ಬಿಟ್ಟು ರೈಡ್ ಅಂದ್ಬಿಟ್ಟು ಇದನ್ನು ಮರೆಸ್ಬಿಟ್ರಲ್ರಿ. ಇರಲಿ ಪರವಾಗಿಲ್ಲ. ಸೊ ಚೆನ್ನಾಗಿದೆಯಲ್ಲ, ಓಕೆ, ನಾನು ಕಂಫರ್ಟಬಲ್ ಆಗಿದೆ. ಐ ಕ್ಯಾನ್ ಮೂವ್ ಮೈ ಹ್ಯಾಂಡ್ಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸೆಕೆ ಹೊಡಿತಿದೆ, ಯಾಕಂದರೆ ನಾನು ನಿಂತಿರೋ ಜಾಗದಲ್ಲೇ ನಿಂತಿದ್ದೀನಲ್ವ, ಅದಕ್ಕೋಸ್ಕರ. ಸೊ ಈ ಬಟನ್ ಇದೆಯಲ್ಲ, ಈ ಬಟನ್ ಇಷ್ಟೇ ಪರ್ಫೆಕ್ಟಾಗಿ ಟಕ್ ಅಂತ ಕೊಟ್ಕೊಂಡುತ್ತೆ. ಸೊ ಇವಾಗ ನಾವು ಗೆಟಪ್ನ ಚೇಂಜ್ ಮಾಡಿಬಿಡೋಣ, ಹೆಂಗಿದೆ ಅಂತ ನೋಡೋಣ. ಹಳೆಯದು ಮತ್ತು ಹೊಸದು, ಅಂದರೆ ಶರ್ಟಲ್ಲಿದ್ದಾಗ ಹಿಂಗಿತ್ತು, ಈ ಥರ ಜಾಕೆಟಲ್ಲಿ ತೊಗೊಳೋದಾಗ ಹಿಂಗಿತ್ತು ಅಂತ ನೋಡ್ಬಿಡೋಣ. ಸೊ ರೆಡಿ, 3, 2, 1 ಆಯಿತು. ಸೊ ಇವಾಗ ಹೆಂಗಿದೆ ನೋಡಿದ್ರಾ? ಅವಾಗಿಂದಕ್ಕೂ ಇವಾಗದಕ್ಕೂ ಸಖತ್ತಾಗಿದೆ ಅಲ್ಲ, ಚೇಂಜ್ ಇದೆ, ತುಂಬ ಚೇಂಜ್ ಇದೆ. ಇರಿ ಒಂದು ನಿಮಿಷ. ಓಕೆ, ತುಂಬ ಅಂದರೆ ತುಂಬ ಚೇಂಜ್ ಇದೆ. ಒಂದ್ಸರಿ ನೋಡ್ಕೊಬಿಡಿ ನೀವೇ ಲುಕ್ ವೈಸು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಶೆಕೆ ಆಗ್ತಿದೆ, ತೆಗ್ದಾಕ್ಬಿಟ್ಟು ಮಲ್ಕೊಂಡು ನಾಳೆ ಎಡಿಟ್ ಮಾಡಿ ನಾಳೆ ಇದು ರಿಲೀಸ್ ಮಾಡೋಣ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಏಪ್ರಿಲ್ 26ನೇ ತಾರೀಕು ಹತ್ರ ನಮ್ಗೆ ಬರ್ತಿದೆ. ಸೊ ದಯವಿಟ್ಟು
ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರನ್ನೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ತುಂಬ ಕಷ್ಟದಲ್ಲಿದ್ದೀವಿ. ಒಂದು ಸಬ್ಸ್ಕ್ರೈಬ್ ಇದೆ, ತುಂಬ ಖುಷಿ ಪಡ್ತೀವಿ ಒಂದೊಂದಾಗಿ ರೇಸ್ ಆಗ್ತಾ ಹೋದರೆ. ಸೊ ನೀವು ದಯವಿಟ್ಟು ನಮ್ಮ ಒಂದು ವೀಡಿಯೋಸ್ನ ರೆಗ್ಯುಲರಾಗಿ ನೋಡಿ. ರೆಗ್ಯುಲರಾಗಿ ಹಾಕಿಲ್ಲ ಅಂದರೂ ದಯವಿಟ್ಟು ಒಂದು ದಿವಸಕ್ಕೆ ಒಂದು ವೀಡಿಯೋ ಆದರೂ ನೋಡಿ. ಈ ಹಳೆ ವೀಡಿಯೋನೇ ನೋಡಿ ದಯವಿಟ್ಟು, ಯಾಕಂದರೆ ಇವಾಗ ಸದ್ಯಕ್ಕೆ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಸೊ ಓಕೆಪ್ಪ ಸ್ವಾಮಿ, ಆಯಿತು. ಓಕೆ ಬಾ ಇದನ್ನೆಲ್ಲ ಜೋಪಾನವಾಗಿಟ್ಟಿರಬೇಕು. Wow.